ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ನರೇಂದ್ರ ಮೋದಿಯವರ ಮುಖವನ್ನ ನೋಡಿ ಮತ ಹಾಕಿದ್ರೆ ಹೊಟ್ಟೆ ತುಂಬುತ್ತಾ? ತುಂಬೋದಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. 20 ವರ್ಷಗಳಿಂದ ಕೂಡ ಸಂಸದರಾಗಿ ಆಯ್ಕೆಯಾದ ಜೋಶಿ ಅವರಿಗೆ ಅಧಿಕಾರದ ದರ್ಪ ಬಂದಿದೆ. ಹೀಗಾಗಿ ಬರ ಪರಿಹಾರದ ವಿಚಾರದಲ್ಲಿ ಮೋದಿಯನ್ನ ಜೋಶಿ ಇನ್ನೂವರೆಗೂ ಕೂಡ ಪ್ರಶ್ನೆ ಮಾಡಿಲ್ಲ. ಯಾಕೆ ಪ್ರಶ್ನೆ ಮಾಡಲಿಲ್ಲ? ರಾಜ್ಯದ ಪರ ಯಾಕೆ ನಿರಂತರವಾಗಿ ನಾವು ಎಷ್ಟೇ ಹೋರಾಡಿದ್ರು ಕೂಡ ಧ್ವನಿ ಎತ್ತಲಿಲ್ಲ? ಅನ್ಯಾಯ ಆದ್ರೂ ಕೂಡ ಪ್ರಹ್ಲಾದ್ ಜೋಶಿ ಮಾತನಾಡ್ತಾ ಇಲ್ಲ. ಕುಂದಗೋಳದಲ್ಲಿ ಬಿಜೆಪಿ ವಿರುದ್ಧ ಯತೀಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿವರೆಗೂ ಕೂಡ ಸಂಸದರಾಗಿ ಆಯ್ಕೆಯಾಗಿದ್ರು ಕೂಡ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಕೆಲಸ ಮಾಡಿಲ್ಲ. ಅಟ್ಲೀಸ್ಟ್ ಬರ ಪರಿಹಾರ ಬರಬೇಕಿತ್ತಲ್ಲ, ಅದ್ರ ಪರವಾಗಾದ್ರೂ ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರ? ಅದನ್ನು ಕೂಡ ಮಾಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಹೇಗೆ ಕಾಂಗ್ರೆಸ್ ಇದೆಯೋ ಅದೇ ರೀತಿಯಾಗಿ ಕೇಂದ್ರದಲ್ಲೂ ಕೂಡ ನಾವೇ ಬರಬೇಕು ಅಂತ ಅಂದ್ರೆ ಕಾಂಗ್ರೆಸ್ಗೆ ಮತವನ್ನ ಹಾಕಿ ಅಂತ ಮತಯಾಚನೆ ಮಾಡಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಅದೇ ರೀತಿ ನಿರುದ್ಯೋಗ ಹೋಗ್ಲಾಡ್ತೀವಿ, ಸೃಷ್ಟಿ ಮಾಡ್ತೀವಿ ಅಂತಂದ್ರು. ಏನ್ ಮಾಡಿದ್ದಾರೆ? ಮೋದಿ ಏನು ಮಾಡಿಲ್ಲ. ಕೊಟ್ಟಂತ ಒಂದು ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ವಿದೇಶದ ಕಪ್ಪು ಹಣ ತರ್ತೀವಿ ಅಂತಂತಂದ್ರು, ಎಲ್ಲರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತಂತಂದ್ರು. 15 ಲಕ್ಷ ರೂಪಾಯಿ ಹಾಕಿಲ್ಲ. ಹಣ ಹಾಕೋದು ಬೇಡ, ಕಪ್ಪು ಹಣ ಕೂಡ ಅವ್ರು ವಾಪಸ್ ತರಲಿಲ್ಲ. ಅದೇ ರೀತಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂತಂದ್ರು. ರೈತರ ಆದಾಯ ದುಪ್ಪಟ್ಟು ಆಗಿಲ್ಲ, ಆದ್ರೆ 3 ಪಟ್ಟಾಗಿದೆ. ಯಾವ್ದು? ಗೊಬ್ಬರ ಮತ್ತೆ ಕೀಟನಾಶಕಗಳ ಬೆಲೆ. ಅದೇ ಉದ್ಯೋಗ ಹೋಗ್ಲಾಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂತಂದ್ರು. ಉದ್ಯೋಗ ಸೃಷ್ಟಿ ಆಗಿಲ್ಲ. ಬದಲಾಗಿ ಇವತ್ತು ವಾಸ್ತವ ಏನಪ್ಪಾ ಅಂತಂತಂದ್ರೆ, ಭಾರತದಲ್ಲಿ ನಾವು ಯಾವತ್ತೂ ನೋಡದಿರೋಷ್ಟು ನಿರುದ್ಯೋಗ ಇವತ್ತು ನಮ್ಮನ್ನ ಕಾಡ್ತಾ ಇದೆ. ಅದ್ರ ಮೇಲೆ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ? ಕೇಂದ್ರ ಸರ್ಕಾರದಲ್ಲಿ ಲಕ್ಷಾಂತರ ಉದ್ಯೋಗಗಳು ಬಾಕಿ ಇದಾವೆ, ಖಾಲಿ ಇದಾವೆ, ಅದನ್ನ ಭರ್ತಿ ಮಾಡ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದಂತ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳು BSNL ಇರಬಹುದು, BHEL ಇರ್ಬೋದು, HAL ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, ಎಲ್ಲರೂ ಇವತ್ತು ಶ್ರೀಮಂತರ ಪಾಲ್ ಮಾಡ್ತಿದ್ದಾರೆ ಖಾಸಗೀಕರಣ ಮಾಡಿ. ಮತ್ತೆ ಉದ್ಯೋಗ ಸೃಷ್ಟಿ ಎಲ್ಲಾಗುತ್ತೆ. ಹಾಗಾಗಿ ಮೋದಿ ಕೊಟ್ಟಂತ ಯಾವ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ಅವ್ರು ಚುನಾವಣೆಗಿಂತ ಮುಂಚೆ ಕೊಟ್ಟಂತ ಎಲ್ಲ ಭರವಸೆಗಳು ಕೂಡ ಬರೀ ಸುಳ್ಳು ಭರವಸೆಗಳಾಗಿವೆ. 20 ವರ್ಷದಿಂದ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿದ್ದಾರೆ. 20 ವರ್ಷದಿಂದ ಅವರು ಸಂಸದರಾಗಿ ಅಧಿಕಾರದ ದರ್ಪ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅವ್ರನ್ನ ಮನೆಗೆ ಕಳಿಸಿದ್ರೆ ಮತ್ತೆ ಅವ್ರ ಮದ ಇಳಿಯೋದು, ಅವ್ರ ದರ್ಪ ಇಳಿಯೋದು. ಇವತ್ತು ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ನಮ್ಗೆ ತೆರಿಗೆ ಪಾಲದಲ್ಲಿ ಅನ್ಯಾಯ ಆಗ್ತಿದೆ. ನೀವೆಲ್ಲ ತೆರಿಗೆ ಕಟ್ತೀರಾ ಕೇಂದ್ರ ಸರ್ಕಾರಕ್ಕೆ. ನೀವೆಲ್ಲ ತೆರಿಗೆ ಕಟ್ಟಿ 100 ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ನಮಗೆ ವಾಪಸ್ ಬರೋದು ಬರೀ 12 ರೂಪಾಯಿ 13 ರೂಪಾಯಿ. ಅದೇ ಬಿಜೆಪಿ ಸರ್ಕಾರ ಇರುವಂತ ಉತ್ತರ ಭಾರತದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಅವ್ರು 100 ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರ ಅವರಿಗೆ 300 ರೂಪಾಯಿ ಕೊಡ್ತಾ ಇದೆ. ಯಾತಕ್ಕೆ ಈ ತಾರತಮ್ಯ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಯಾವತ್ತಾದ್ರೂ ಮೋದಿಯವರ ಪ್ರಶ್ನೆ ಮಾಡಿದಾರಾ? ಮೋದಿ ಏನ್ ಮಾಡಿದ್ದಾರೆ?